ಹಿಡಿಯೋದಕ್ಕೆ ಹೋದಂತಹ 4 ಬಾಲಕರು ಜಲಸಮಾಧಿಯಾಗಿದ್ದಾರೆ. ಆಲೂರು ತಾಲೂಕು ಕದಾಳು ಸಮೀಪದ ಮುತ್ತಿಗೆಯಲ್ಲಿ ನಡೆದಂತಹ ದುರ್ಘಟನೆ. ಮೀನು ಹಿಡಿಯೋದಕ್ಕೆ ಅಂತ ಹೋದ ಬಾಲಕರು ಮೃತಪಟ್ಟಿರುವಂತಹ ಘಟನೆ ಇದು. ಆಲೂರು ತಾಲೂಕು ಕದಾಳು ಸಮೀಪದ ಮುತ್ತಿಗೆಯಲ್ಲಿ ಈ ದುರ್ಘಟನೆ ನಡೆದಿದೆ. 13 ವರ್ಷದ ಜೀವನ್, 11 ವರ್ಷದ ಸಾತ್ವಿಕ್, 12 ವರ್ಷದ ವಿಶ್ವ ಮತ್ತು 12 ವರ್ಷದ ಪೃಥ್ವಿ ಮೃತಪಟ್ಟಿದ್ದಾರೆ. ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದ 4 ಮಕ್ಕಳು ನೀರ್ಪಾಲಾಗಿದ್ದಾರೆ. ಹೆತ್ತ ಮಕ್ಕಳನ್ನ ಕಳೆದುಕೊಂಡು ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. 4 ಬಾಲಕರ ಶವವನ್ನ ಅಗ್ನಿಶಾಮಕ ಸಿಬ್ಬಂದಿ ಹೊರತೆಗೆದಿದ್ದಾರೆ. ಶಾಲೆಗೆ ರಜಾ ಇದ್ದಿದ್ರಿಂದ ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ರು ಮಕ್ಕಳು. ಹಾಸನ ಜಿಲ್ಲೆಯ ಆಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. 4 ಬಾಲಕರ ಪಾಲಿಗೆ ಈ ಕೆರೆ ಯಮನಂತಾಗಿದೆ. ಹೆತ್ತ ಮಕ್ಕಳನ್ನ ಕಳ್ಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಹಾಸನದಲ್ಲಿ ನಡೆದಂತಹ ಘಟನೆ ಇದು. ಶಾಲೆಗೆ ರಜೆ ಇತ್ತು ಅಂತ 4 ಜನ ಬಾಲಕರು ಸೇರಿ ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ರು. ಕೆರೆಯಲ್ಲಿ ಮೀನು ಹಿಡಿತಾ ಇದ್ದಂತಹ 4 ಬಾಲಕರು ಜಲಸಮಾಧಿಯಾಗಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಈಗ ಶವವನ್ನ ಮೇಲಕ್ಕೆ ಎತ್ತಿದ್ದಾರೆ. ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ದ 4 ಮಕ್ಕಳು ನೀರು ಪಾಲಾಗಿದ್ದು ಪೋಷಕರ ಆಕ್ರಂದನದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಹಾಸನದಲ್ಲಿ ನಡೆದಂತ ಘಟನೆ, 4 ಮಂದಿ ಪುಟ್ಟ ಬಾಲಕರು ಮೀನು ಹಿಡಿಯೋದಕ್ಕೆ ಅಂತ ಹೋಗ್ತಾರೆ, ನೋಡಿದ್ರೆ ಜಲಸಮಾಧಿಯಾಗಿದ್ದಾರೆ. ಈಗ ಮಕ್ಕಳ ಶವವನ್ನ ಕೂಡ ಹೊರಗಡೆ ತೆಗೆಯಲಾಗಿದೆ. ಈ ಘಟನೆ ಬಗ್ಗೆ ಏನೆಲ್ಲ ವಿವರ ಸಿಗ್ತಾ ಇದೆ? ಹೇಗೆ ಇವರು ನೀರ್ಪಾಲಾಗಿದ್ದು, ಏನ್ ಹೇಳ್ತಾರೆ ಅಲ್ಲಿನ ಸ್ಥಳೀಯರು? ಶ್ವೇತಾ, ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಟಿ ತಿಮ್ಮನಹಳ್ಳಿಯಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಅದು 4 ಮಕ್ಕಳು ಕೆರೆಯಲ್ಲಿ ಈಜಾಡುವ ಸಂದರ್ಭ, ಅಂದರೆ ಅವರು ಮೀನು ಹಿಡಿಯೋದಕ್ಕೆ ಹೋಗಿದ್ರು ಅಥವಾ ಈಜಾಡಕ್ಕೆ ಹೋಗಿದ್ರು ಅಂತ ಸ್ಪಷ್ಟ ಗೊತ್ತಾಗ್ತಿಲ್ಲ. ಆದರೆ ಆಟ ಆಡುವಂಥದ್ದು, ಈಜಾಡುವಂಥ ಸಂದರ್ಭದಲ್ಲಿ 4 ಮಕ್ಕಳು ಈ ಒಂದು ಕೆಸರಿನಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ನೀರಿನ ಪ್ರಮಾಣ ಕಡಿಮೆ ಇತ್ತು, ಆದರೆ ಆ ಕೆಸರು ಹೂತಿದ್ರಿಂದ ಮೇಲ್ಬರಕ್ಕಾಗ್ದೇ ಅವರು ಸಾವನ್ನಪ್ಪಿದ್ದಾರೆ. 4 ಮಕ್ಕಳು, ಒಂದೇ ಗ್ರಾಮದ 4 ಮಕ್ಕಳು ಸಾವನ್ನಪ್ಪಿರ್ತಕ್ಕಂಥದ್ದು ಇಲ್ಲಿ ಗ್ರಾಮಸ್ಥರಲ್ಲಿ ಸಾಕಷ್ಟು ನೋವಿನ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಶ್ವೇತಾ. ಆಸ್ಪತ್ರೆಯ ಮುಂಭಾಗದಲ್ಲಿ ಅವರ ಸಂಬಂಧಿಕರು ಸಾಕಷ್ಟು ದುಃಖದಲ್ಲಿದ್ದಾರೆ. ಏಕೆಂದರೆ 4 ಮಕ್ಕಳು ಈ ರೀತಿಯ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿರ್ತಕ್ಕಂಥದ್ದು, ಆ ನೋವನ್ನು ತಡೆದುಕೊಳ್ಳಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಆ ಕುಟುಂಬಸ್ಥರ ನೋವು ಹೇಳ್ತಿರೋದಾಗಿದೆ. ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಇದು ಆಲೂರು ಆಸ್ಪತ್ರೆ ಬಳಿ ಮರಣೋತ್ತರ ಪರೀಕ್ಷೆಗೆ 4 ಮೃತದೇಹಗಳನ್ನು ತೆಗೆದುಕೊಂಡು ಬಂದಿರೋ ಸಂದರ್ಭದಲ್ಲಿ ಅವರ ಪೋಷಕರು ನೋವಿನಲ್ಲಿ ಸಾಕಷ್ಟು ದುಃಖದಲ್ಲಿದ್ದಾರೆ. ಏಕೆಂದರೆ ತಮ್ಮ ಮಕ್ಕಳು ರಜೆ ಇದ್ದ ಕಾರಣಕ್ಕಾಗಿ ಆಟ ಆಡಿಕೊಂಡು ಮನೆಗೆ ಬರ್ಬೋದು ಅನ್ನುವಂತಹದ್ದಿತ್ತು. ಅವರು ತಮ್ಮ ಪಾಡಿಗೆ ತಾವು ಪೋಷಕರು ಕೆಲಸಕ್ಕೆ ತೆರಳಿದ್ರು. ಈ ಸಂದರ್ಭದಲ್ಲಿ ಮಕ್ಕಳು ಜೊತೆಯಾಗಿ ಆಟ ಆಡೋದಕ್ಕೆ ಹೋಗಿ ಕೆರೆಯಲ್ಲಿ ಈಜಾಡ್ತಾ ಮುಳುಗಿ ಸಾವನ್ನಪ್ಪಿದ್ದಾರೆ. ಅದು ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇತ್ತು, ಆದರೆ ಕೆಸರು ಇದ್ದ ಕಾರಣಕ್ಕಾಗಿ ಮೇಲ್ಭಾಗಕ್ಕೆ ಬರಲಾರದೆ ಸಾವನ್ನಪ್ಪಿದೆ. ಮೊದಲಿಗೆ 2 ಮಕ್ಕಳು ಕೆರೆಯಲ್ಲಿ ಮುಳುಗ್ತವೆ. ಆ ಸಂದರ್ಭದಲ್ಲಿ ಮತ್ತೆರಡು ಮಕ್ಕಳನ್ನು ಆ ಒಂದು ಇಬ್ಬರು ರಕ್ಷಣೆ ಮಾಡೋದಕ್ಕೆ ಮತ್ತಿಬ್ಬರು ಬಾಲಕರು ಹೋಗ್ತಾರೆ. ಆ ಸಂದರ್ಭದಲ್ಲಿ ನಡೆದಿರುವಂತಹ ದುರ್ಘಟನೆ. ಒಟ್ಟು 5 ಮಂದಿ ಬಾಲಕರು ಆ ಕೆರೆಯ ಬಳಿ ಹೋಗಿರ್ತಾರೆ ಈಜಾಡೋದಕ್ಕೆ. ಆ ಸಂದರ್ಭದಲ್ಲಿ ಓರ್ವ ಬಾಲಕ ಅದೃಷ್ಟವಶಾತ್ ಪಾರಾಗಿ ಬಂದಿದ್ದಾನೆ. ಅವನಿಗೆ ಭಯದಿಂದ ಕೆರೆಯ ದಡದಲ್ಲಿ ನಿಂತಿರ್ತಾನೆ. ಆ ಸಂದರ್ಭದಲ್ಲಿ 4 ಬಾಲಕರು ಕೆರೆಯಲ್ಲಿ ಇಳಿದು ಈಜಾಡುವಂಥ ಸಂದರ್ಭ, ಜೊತೆಗೆ ಈಜಾಡ್ತಾ ಇರ್ತಾರೆ. ಜೊತೆಗೆ ಅಲ್ಲಿ ಮೀನುಗಳು ಬೇರೆ ಬೇರೆ ಸಿಗ್ಬೋದು ಅನ್ನುವ ಕಾರಣಕ್ಕಾಗಿ ಅದನ್ನು ಸಹ ಹುಡುಕಾಟ ನಡೆಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ದುರ್ಘಟನೆ ನಡೆದಿದೆ. ಈ ರೀತಿ ಗ್ರಾಮದಲ್ಲಿ ಇಡೀ ಆಲೂರು ತಾಲೂಕಿನಲ್ಲಿ ಇದುವರೆಗೂ ಇಂತಹದ್ದೊಂದು ಘಟನೆ ನಡೆದಿರಲಿಲ್ಲ. ಆದರೆ 4 ಮಕ್ಕಳು ಒಂದೇ ದಿನ ಒಂದೇ ಗ್ರಾಮದ ಮಕ್ಕಳು ಸಾವನ್ನಪ್ಪಿರ್ತಕ್ಕಂಥದ್ದು ದುಃಖ ಸಾಗರದಲ್ಲಿ ಇಡೀ ಗ್ರಾಮಸ್ಥರನ್ನು
ಮುಳುಗಿಸಿದೆ. ಆಲೂರಿನ ಜನರು ಸಹ ಸಾಕಷ್ಟು ಮಮ್ಮಲ ಮರುಗ್ತಿದ್ದಾರೆ. ಏಕೆಂದರೆ ಎಲ್ಲ ಕೂಲಿ ಕಾರ್ಮಿಕ ಮಕ್ಕಳು ಅವರು ಶಾಲೆಗೆ ರಜೆ ಇದ್ದ ಕಾರಣಕ್ಕಾಗಿ ಕೆರೆಯ ಬಳಿ ಈಜಾಡೋದಕ್ಕೆ ಹೋಗಿದ್ದರು. ಈಜಾಟ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂಥ ಮೀನು ಹಿಡಿಯೋದಕ್ಕೂ ಸಹ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಈ ಥರ ಆಟ ಆಡೋದಕ್ಕೆ ಹೋದಂಥ ಕೆರೆ ಬಳಿ ಹೋದಂಥ ಮಕ್ಕಳು ಸಾವಿಗೀಡಾಗಿರ್ತಕ್ಕಂಥದ್ದು ಎಲ್ಲರನ್ನ ಶೋಕ ಸಾಗರದಲ್ಲಿ ಮುಳುಗುವಂತೆ ಮಾಡಿದೆ. ಬಡ ಕುಟುಂಬದ ಮಕ್ಕಳು ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಂತಹ ಮಕ್ಕಳು ಸಾವನ್ನಪ್ಪಿರುವಂತಹದ್ದು ಒಂದು ಕುಟುಂಬಸ್ಥರಿಗೆ ಸಹಿಸಿಕೊಳ್ಳಾರ್ದ ದುಃಖವನ್ನು ತಂದು ಹೊರಗಿರುವಂತಹದ್ದು. ಶ್ವೇತಾ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಮೀನು ಹಿಡಿಯೋದಕ್ಕೆ ಹೋದಂತಹ 4 ಬಾಲಕರು ಜಲಸಮಾಧಿಯಾದಂತಹ ಘಟನೆ ಇದು. ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಮುತ್ತಿಗೆ ಗ್ರಾಮದ ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿಗಳು ಒಬ್ಬನ್ನ ಆ ಹುಡುಗ ಮದಗಟ್ಟಿಂದ ಒಂದು ಹುಡುಗನ ಸಾಕೊಂಡಿದ್ರು. ಆ 4 ಜನ ಜೊತೆಗೆ 5 ಜನ ಹುಡುಗರು ಟಿ ತಿಮ್ನಳ್ಳಿ ಕೆರೆಗೆ ಬಂದಿದ್ದಾರೆ. ಆಟ ಆಡೋಕ್ಕೆ ಬಂದರು, ಮೀನು ಹಿಡಿಯೋಕ್ಕೆ ಬಂದರು, ಈಜು ಮಾಡೋಕ್ಕೆ ಬಂದರೂ ಗೊತ್ತಿಲ್ಲ. 4 ಜನ ಕೆಳಗಿಳಿದಿದ್ದಾರೆ. ಆಕಸ್ಮಿಕವಾಗಿ ಅದು ತುಂಬ ಅನುಪಿದ್ದ ಕಾರಣ, ತೀರಾ ಹಾಳ ಇದ್ದ ಕಾರಣ ಇವು ಚಿಕ್ಕ ಹುಡುಗರು ಮುಳ್ಕೊಂಡು ಇವತ್ತು 4 ಜನ ತೀರೋಗಿದ್ದಾರೆ. ಇಷ್ಟೊತ್ತು ಅದಕ್ಕಂತ ಬಂದಿದ್ರು ಅಂತ ಗೊತ್ತಿಲ್ಲ ಸರ್. ಈಜು ಬಂದು ಏನಕ್ಕಂತ ಬಂದು ಗೊತ್ತಿಲ್ಲ ಸರ್. ಅಷ್ಟೊತ್ತಿಗೆ ಸುತ್ತಮುತ್ತಲ ಜನ ಸೇರಿಕೊಂಡು ಸರ್, ನಾವೆಲ್ಲ ಪೊಲೀಸ್ಗೆಲ್ಲ ಫೋನ್ ಮಾಡಿಕೊಂಡು ಅಗ್ನಿಶಾಮಕ ಸ್ವಲ್ಪ ಬಂದು ಪಾಪ ಕಾರ್ಯನಿರ್ವಹಣೆ ಮಾಡಿ ಶವಗಳನ್ನು ಸರ್ 4 ಬಾಡಿಗಳನ್ನು ತೆಗೆದಿದ್ದಾರೆ ಎಲ್ಲರೂ ಸರ್. ನನ್ನ ತಂಗಿ ಮಗ ಬಂದು ಸರ್, ನಮ್ಮ ಭಾವ ತೀರ್ಕೊಂಡು ಇನ್ನು 4-5 ತಿಂಗಳಾಯ್ತು ಸರ್. ಅವಳು ಮತ್ತೆ ನಮ್ಮ ಮದುವೆ ಇತ್ತು, ನಮ್ಮ ಭಾವ ತೀರ್ಕೊಂಡಿದ್ರು ಸರ್ ಮೊನ್ನೆ. ಅದಕ್ಕೋಸ್ಕರ ಬಂದು ಸರ್ ಇಲ್ಲೇ ಇದ್ದು ಹುಡುಗ ಜೊತೆ ಕರ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.